ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏಕದಿನ ಪಂದ್ಯಗಳು ಯಾವಾಗ ಶುರುವಾಗ್ತವೆ, ಹಾಗೆ ಎಲ್ಲಿ ಎಷ್ಟು ಗಂಟೆಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಈ ಮ್ಯಾಚ್ಗಳು ನೋಡೋದಾದರೆ ನಾಳೆ ಮಧ್ಯಾಹ್ನದಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ನಾಳೆ ಮಧ್ಯಾಹ್ನ 3:30ಕ್ಕೆ ಶುರುವಾಗುತ್ತೆ. ಈ ಮ್ಯಾಚ್ ನೋಡೋಕ್ಕೆ ಯಾವುದೇ ಅಡೆತಡೆಯಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಸೀರೀಸಲ್ಲಿ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡದ 2-3 ಮ್ಯಾಚ್ಗಳು ರಾತ್ರಿ 10 ಗಂಟೆಗೆ ಇದ್ವು. ಬಟ್ ಈ ಥರ ಎಲ್ಲ ಇದು ಮಧ್ಯಾಹ್ನ 3 ಗಂಟೆಗೆ ಶುರುವಾಗುತ್ತೆ ಅಂತ ಹೇಳ್ಬೋದು. 3:30ಯಿಂದ ಶುರುವಾಗುತ್ತೆ. ಹಾಗೆ ಇದು ಎಲ್ಲಿ ನಡೀತಾ ಇದೆ ಅಂತ ನೋಡೋದಾದರೆ ಬರ್ಮಿಂಘಮ್ ಅಂತ ಹೇಳಿ ಅಂತಕ್ಕಂಥ ಲೊಕೇಶನಲ್ಲಿ ಈ ಮ್ಯಾಚ್ ನಡೀತವೆ. ನಾಳೆ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮೊಬೈಲಲ್ಲಿ ನೋಡ್ತಾ ಇದ್ದರೆ ಜಿಯೋ ಹಾಟ್‌ಸ್ಟಾರಲ್ಲಿ ನೋಡ್ಬೋದು. ಹಾಗೆ ಟಿವಿಯಲ್ಲಿ ನೋಡ್ತಾ ಇದ್ದರೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಹಾಗೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡೋದಾದರೆ ಪ್ಲೇಯಿಂಗ್ 11 ಇನ್ನೂ ಕೂಡ ಅಫಿಷಿಯಲಾಗಿ ಕನ್ಫರ್ಮ್ ಆಗಿಲ್ಲ. ಬಟ್ ಇವಾಗ ನಮ್ಮ ಇಂಡಿಯಾ ಟೀಮ್ನ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡೋದಾದರೆ ಬ್ಯಾಟಿಂಗಲ್ಲಿ ಶುಭ್ಮನ್ ಗಿಲ್ ಅವರು, ಹಾಗೆ ರೋಹಿತ್ ಶರ್ಮಾ ಅವರು, ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು ಇದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ, ಹಾಗೆ ಶಿವಯಾನ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಹಾಗೆ ಆಲ್ರೌಂಡರ್ಸಲ್ಲಿ ನೋಡೋದಾದರೆ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಕೆ ಎಲ್ ರಾಹುಲ್ ಮತ್ತು ಬ್ಯಾಟಿಂಗ್ ಲೈನಪ್ಪಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದಾದಮೇಲೆ ಮತ್ತೆ ಬ್ಯಾಟಿಂಗ್ ಆರ್ಡ್ರಲ್ಲಿ ನೋಡೋದಾದರೆ ಇಶಾನ್ ಕಿಶನ್ ಅವರು ಕೂಡ ಇರ್ತಾರೆ. ಇವರು ಕೂಡ ಒನ್ ಡೇ ಮ್ಯಾಚ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಇವ್ರನ್ನೂ ಕೂಡ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಬಾಲಿಂಗ್ ಅಟ್ಯಾಕಲ್ಲಿ ನೋಡೋದಾದರೆ ನಮ್ಮ ಭಾರತ ತಂಡದ ಬಾಲಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬಾಲರ್ಸ್ ಕಡೆ ನೋಡೋದಾದರೆ ಕುಲ್ದೀಪ್ ಯಾದವ್ ಅವ್ರಿಗೂ ಇದ್ದಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಅವರು ವಿಕೆಟ್ ಬೇಕನ್ನೋ ಟೈಮಲ್ಲಿ ವಿಕೆಟ್ ತೆಗೆದು ಕೊಡತಕ್ಕಂಥ ಜಸ್ಪ್ರೀತ್ ಬುಮ್ರಾ ಅವರು ಇದ್ದಾರೆ. ಹಾಗೆ ನಮ್ಮ ಕನ್ನಡಿಗನಿಗೆ ಇಲ್ಲಿ ಬಾಲಿಂಗಲ್ಲೂ ಕೂಡ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ ನಮ್ಮ ಕನ್ನಡಿಗ ಬಾಲಿಂಗಲ್ಲಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಹರ್ಷದೀಪ್ ಸಿಂಗ್ ಅವರು, ಇವರು ಕೂಡ ಸ್ಪೀಡ್ ಬಾಲರ್ ಆಗಿ ಯಾವ ಥರ ಬಾಲಿಂಗ್ ಮಾಡ್ತಾರೆ ನಿಮಗೂ ಕೂಡ ಗೊತ್ತಿದೆ. ಇಂಗ್ಲೆಂಡ್ ವಿರುದ್ಧ ಅಷ್ಟೊಂದು ಏನು ವಿಕೆಟ್ಸ್ ಬಂದಿಲ್ಲ T20ಯಲ್ಲಿ. ಬಟ್ ಒನ್ ಡೇ ಮ್ಯಾಚ್ಗೆ ಅವರು ಸೆಟ್ ಆಗ್ತಾರೆ ಅಂತ ಹೇಳ್ಬೋದು. ಇವರು ಕೂಡ ಚೆನ್ನಾಗಿ ಬಾಲಿಂಗ್ ಆಗ್ತಾರೆ. ಹಾಗೆ ಗುರ್ನೀರ್ ಬ್ರಾರ್ ಅಂತ ಹೇಳಿ ಈ ಪ್ಲೇಯರು ಕೂಡ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಹಾಗೆ ಇನ್ನೂ 2 ಹೊಸ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಇಂಜುರಿಯಿಂದ ಆಚೆ ಹೋದರೆ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿ ರವಿ ಬಿಷ್ಣೋಯ್ ಮತ್ತು ಪ್ರಿನ್ಸ್ ಯಾದವ್ ಅವರು ಬಂದಿದ್ದಾರೆ. ಇವರು ಕೂಡ ಕಳೆದ ಮ್ಯಾಚ್ಗಳಲ್ಲಿ ಪ್ರಿನ್ಸ್ ಯಾದವ್ ಅವರು ವಿಕೆಟ್ಸ್ಗಳು ತಂದು ಕೊಟ್ಟಿದ್ದರು. ಹಾಗೆ ರವಿ ಬಿಷ್ಣೋಯ್ ಅವರು ಇಂಗ್ಲೆಂಡ್ ವಿರುದ್ಧ ಮ್ಯಾಚಲ್ಲಿ ತುಂಬಾ ಎಕ್ಸ್ಪೆನ್ಸ್ ಆಗಿದ್ದರು. ಆ ಎಕ್ಸ್ಪೆನ್ಸಿಂದ ಅವರನ್ನು ಕೈ ಬಿಡಲಾಗಿತ್ತು ಪ್ಲೇಯಿಂಗ್ 11ನಿಂದ. ಈಗ ಮತ್ತೆ ODI ಮ್ಯಾಚ್ಗೆ ಏಕದಿನ ಪಂದ್ಯಗಳಿಗೆ ಗೌತಮ್ ಗಂಭೀರ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಡ್ ಮ್ಯಾಚಿಂದ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಹೀಗಾಗಿ ಅವ್ರಿಗೂ ಕೂಡ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳಿ ರವಿ ಬಿಷ್ಣೋಯ್ ಅವರನ್ನು ಕೂಡ ಈ ಮ್ಯಾಚಲ್ಲಿ ತೊಗೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ ಭಾರತ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಆನ್ ಪೇಪರ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ಇನ್ನು ಪಿಚ್ ಮೇಲೆ ಯಾವ ಥರ ಪಿಚ್ ಸಿಗ್ತವೆ ಅಥವಾ ಪಿಚ್ ಸೆಟ್ ಆಗ್ತಿಲ್ವ ಏನೋ ಆಗ್ತಿದೆ ಅಂತ ಕಾಯ್ದು ನೋಡಬೇಕು. ಯಾಕಂದರೆ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಈ ಥರ ಇಂಗ್ಲೆಂಡ್ ವಿರುದ್ಧ T20 ಸೀರೀಸಲ್ಲಿ ಯಾವಾಗಲೂ ಕೂಡ ಪರ್ಫಾರ್ಮೆನ್ಸ್ ಈ ಥರ ಕಳಪೆ ಪ್ರದರ್ಶನ ಕೊಟ್ಟಿರಲಿಲ್ಲ. ಬಟ್ ಇವಾಗ ನಡೆದ ಮ್ಯಾಚ್ಗಳಲ್ಲಿ ಇವರು ಯಾರೂ ಕೂಡ ಫಾರ್ಮಲ್ಲಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಪಿಚ್ಗಳು ಮ್ಯಾಟ್ರ್ ಆಯಿತಾ ಏನಾಯಿತೋ ಗೊತ್ತಿಲ್ಲ. ಹೀಗಾಗಿ ನಮ್ಮ ಭಾರತ ತಂಡ 4-4 ಮ್ಯಾಚ್ ಸೋತು ಸರಣಿ ಸೋಲ್ತು ಅಂತಲೇ ಹೇಳ್ಬೋದು. ಮ್ಯಾಚ್ ಕೂಡ ಗೆಲ್ಲಕ್ಕಾಗಲಿಲ್ಲ. ಅದೇ ಇವಾಗ ಒನ್ ಡೇಯಲ್ಲಿ ಕಮ್ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ಒನ್ ಡೇ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಬೆಂಕಿ ಕಾಣ್ತಿದೆ ಅಂತಲೇ ಹೇಳ್ಬೋದು ಟೀಮ್. ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ.